ನನ್ನ ಹೆಸರು ರವಿತೇಜ ಶಿವಕುಮಾರ್ ಅಂತ. ನಾನು ಹೋಪ್ ಕನ್ಸಲ್ಟೆನ್ಸಿಲಿ ಜಾಯ್ನ್ ಆಗಿ ಅಕ್ಟೋಬರ್ 11th ನಾನು ಜಾಯ್ನ್ ಆಗಿದ್ದೀನಿ ಇಲ್ಲಿಗೆ ಕನ್ಸಲ್ಟೆನ್ಸಿಗೆ. ಫಾರ್ ಸ್ಟಡಿ ವೀಸಾ ಪರ್ಪಸ್ಗೆ ಅಂತ ನಾನು ಬಂದಿದ್ದೀನಿ ಇಲ್ಲಿಗೆ. ನನಗೆ ಸರ್ವಿಸಿಂದ ಹಿಡಿದು ಹಾಗೆ ನನಗೆ ವೀಸಾ ಬರೋ ತನಕನೂ ಸ್ಟಾಫ್ಸ್ ಆಗಿರ್ಬೋದು, ಮತ್ತು ಓನರ್ ಆಗಿರುವಂಥ ಶ್ರೀನಿವಾಸ್ ಸರ್ ಆಗಿರ್ಬೋದು, ಹಾಗೆ ಅರ್ಚನಾ ಮ್ಯಾಮ್ ಮತ್ತು ಹಾಗೆ ಎಲ್ಲ ಮ್ಯಾಮ್ ಪ್ರತಿಯೊಬ್ಬರೂ ನನಗೆ ಸಾಥ್ ಕೊಟ್ಟಿದ್ದಾರೆ. ನನಗೆ ವೀಸಾ ಬರೋದ್ರಲ್ಲಿ ಹಾಗೆಯೇ ನನಗೆ ಯೂನಿವರ್ಸಿಟಿ ಆಫರ್ ಲೆಟ್ರ್ ಇಂದಾನು ಕೂಡ ಹಾಗೆ ನನಗೆ ಇಲ್ಲಿ ತನಕ ವೀಸಾಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ತನಕನೂ ಕೂಡ ಇಂಟರ್ವ್ಯೂ ಪ್ರಿಪ್ರೇಷನ್ ಎವ್ರಿಥಿಂಗ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನನಗಂತೂ ವಿತೌಟ್ ದೇರ್ ಹೆಲ್ಪ್ ನನ್ನ ಕಡೆಯಿಂದ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಒಬ್ಬನೇ ನಾನು ಮಾಡೋಕ್ಕಂತೂ ಆಗೋದೇ ಇಲ್ಲ. ಯಾಕಂದರೆ ಒಬ್ಬನೇ ನಾನು ಮಾಡಿನೂ ಒಂದು ಸಲ ನಾನು ನೋಡಿದ್ದೀನಿ. ಬಿಕಾಸ್ ಆಫ್ ನನ್ನ ಫಸ್ಟ್ ಕನ್ಸಲ್ಟೆಂಟ್ ಹೋದಾಗ ನಾನೇ ಎಲ್ಲ ಕೆಲಸ ಮಾಡಿದ್ದೀನಿ. ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಯಾವುದೇ ಕೆಲಸ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಂತೂ ತುಂಬಾ ಕೋಆಪ್ರೇಟಿವ್ ಆಗಿದ್ದಾರೆ. ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನಗೆ ಫೋನ್ ಕಾಲ್ಸ್ ನಾನು ತುಂಬ ಫೋನ್ ಕಾಲ್ಸ್ ಮಾಡ್ತಿದ್ದೆ. ನಾನಂತೂ ಅರೌಂಡ್ 50 to 60 ಫೋನ್ ಕಾಲ್ಸ್ ಎವ್ರಿ ಡೇ ಮಾಡ್ತಿದ್ದೆ. ಅವ್ರು ಅದೂ ಒಳ್ಳೆ ಏನೂ ಬೇಜಾರು ಮಾಡ್ಕೊಂಡೆ ನನಗೆ ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತಿದ್ರು. ವಿತ್ ದಿಸ್ ನನಗೆ ವರ್ಡ್ಸೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಆ್ಯಕ್ಚುಲಿ ನನ್ನ ಫೋನ್ ಕಾಲ್ ಬಂದಿದ್ದು ಕೂಡ ನನಗೆ ಅದು ಆಶ್ಚರ್ಯ. ಬಿಕಾಸ್ ನನ್ನ ಫೋನ್ ಕಾಲ್ನ ನಾನು ಯಾವುದೋ ಒಂದು ಆ್ಯಪಲ್ಲಿ ಹಾಕಿದ್ದೆ, ಲೈಕ್ ಶಿಕ್ಷಾ ಅಥವಾ ಒಂದು ಬೇರೆ ಒಂದು ಟೈಪ್ಸ್ ಆಫ್ ಆ್ಯಪ್ಸಲ್ಲಿ ನಾನು ನಂಬರ್ ಫೀಡ್ ಮಾಡಿದ್ದೆ. ಅವ್ರ ನಂಬರ್ ನನಗೆ ಕಾಲ್ ಮಾಡಿದ್ಮೇಲೆ ನನಗೆ ಅವ್ರಿಗೆಲ್ಲ ಹೇಳಿದ್ರು, ಕಂಟ್ರೀಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ರು. ಅವಾಗ ನನ್ನ ನಾಲೆಜ್ ಬಂತು, ವೈ ನಾಟ್ ಇದಕ್ಕೆ ನಾನು ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಆಮೇಲೆ ಬಂದು ನಾನು ಎಲ್ಲ ಒಂದು ಕಂಟ್ರಿ ಲಿಸ್ಟೆಲ್ಲ ಬರ್ಕೊಂಡ್ಬಂದಿದ್ದೆ. ಫಸ್ಟು ಬಂದಾಗ ಅವರೆಲ್ಲ ಒಂದೊಂದು ಕಂಟ್ರಿಗೂ ಕೂಡ ಪ್ರತಿಯೊಂದು ನನಗೆ ಇನ್ಫಾರ್ಮೇಷನ್ ಕೊಡ್ತಿದ್ರು. ಲೈಕ್ ವೈಸ್ ಈ ಕಂಟ್ರಿ ಹಿಂಗಿರುತ್ತೆ, ಇಷ್ಟು ಅಮೌಂಟ್ ಬೇಕಾಗುತ್ತೆ, ಇದಕ್ಕೆ ಇಷ್ಟು IELTS ಇರುತ್ತೆ, ಪ್ರತಿಯೊಂದೂ ಹೇಳಿದ್ರು. ಅದರಲ್ಲಿ ನನಗೆ ಆ ಎಲ್ಲ ಕಂಟ್ರೀಸ್ 20 ಕಂಟ್ರೀಸ್ ನಾನು ಬರ್ಕೊಂಡ್ಬಂದಿದ್ದೆ. ಅದರ 20 ಕಂಟ್ರೀಸಲ್ಲಿ 2 ಕಂಟ್ರೀಸ್ ನನಗೆ ಆ್ಯಕ್ಚುಲಿ ಸೆಲೆಕ್ಟ್ ಆಯಿತು. ಒಂದು ಹಂಗರಿ ಮತ್ತು ಲ್ಯಾಟ್ವಿಯಾ. ಬಟ್ ನನ್ನ ಕೋರ್ಸ್ ಆಫ್ ಮಾಸ್ಟರ್ಸ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕೋರ್ಸ್ ಅದು ಮಾತ್ರ ಹಂಗರಿಲಿತ್ತು. ಅದು ಯೂನಿವರ್ಸಿಟಿ ಹೆಸರು BME ಯೂನಿವರ್ಸಿಟಿ ಅಂತ. ಸೊ ಸರ್ ಅಂದರು, ನಿಮ್ಗೆ ಈ ಕೋರ್ಸ್ ಬೇಕಂದರೆ ನಿಮ್ಗೆ ಈ ಕೋರ್ಸ್ಗೆ ಹೋಗ್ಬೋದು ಅಂತ ಹೇಳಿದ್ರು. ಆವಾಗ ನಾನು ಅದಕ್ಕೆ ಫಿಕ್ಸ್ ಆದೆ. ಬಿಕಾಸ್ ನನಗೆ ಬೇಕಾಗಿರೋ ಕೋರ್ಸೇ ನನಗೆ ಸಿಕ್ತು ಆ್ಯಕ್ಚುಲಿ. ವಿತ್ ಮೈ ಅಮೌಂಟ್ ನನಗೆ ಸಿಕ್ಕಿದ್ದು. ಅಂದರೆ ನನಗೆ ಅಫೋರ್ಡೆಬಿಲಿಟಿ ಇದಕ್ಕೆ ಯೂನಿವರ್ಸಿಟಿಗೆ ನನಗೆ ಹಾಕಿದ್ರು. ಹಾಗೆ ಅಫೋರ್ಡೆಬಿಲಿಟಿ ಕಂಟ್ರಿಗೆ ಹಾಕೊಟ್ರು ನನಗೊಂದು. ನಾನು ಅದಕ್ಕೆ ಯಾವತ್ತೂ ಚಿಗುರಿದೆ. ಬಿಕಾಸ್ ನಾನು ಹೋಗ್ತೀನೋ ಇಲ್ವೋ ಅಂತಲೇ ನನಗೆ ಡೌಟ್ ಬಂದಿತ್ತು ಫಸ್ಟ್ ನನಗಂತೂ. ಬಟ್ ಅವರ ಸಪೋರ್ಟ್ ಇಲ್ಲ ಅಂದಿದ್ದರೆ ಭಾರಿ ಕಷ್ಟ ಆಗ್ತಿತ್ತು. ಸೊ ಶ್ರೀನಿವಾಸ್ ಸರ್ಗೆ ತುಂಬ ಥ್ಯಾಂಕ್ ಯು. ಬಿಕಾಸ್ ಹಂಗೆ ಅರ್ಚನಾ ಮ್ಯಾಮು ಕೂಡ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಇದು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಯಾರು ಇಷ್ಟು ಒಂದು ದಿನಾನೂ ನಾನು ಫಸ್ಟ್ ಕನ್ಸಲ್ಟೆನ್ಸ್ ಅಂತ ಬಂದಾಗ ನನಗೆ ತುಂಬ ನೈಟ್ ಮೇರ್ ಮಾಡಿಬಿಟ್ಟಿದ್ರು ನನಗಂತೂ. ಬಟ್ ಈ ಕನ್ಸಲ್ಟೆನ್ಸಿ ನೋಡ್ಮೇಲೆ ಗೊತ್ತಾಯಿತು, ಬರೀ ನನಗೆ ಬರೀ ನನ್ನ ಕೆಲಸ ಬರೀ ನಾನೇ ಕೆಲಸ ಮಾಡ್ಬೇಕನ್ನೋದು ಏನೂ ಇಲ್ಲ. ಎಲ್ಲ ನಾನು ಪ್ರತಿಯೊಂದು ಒಂದು CV ರೆಡಿ ಮಾಡೋದ್ರಲ್ಲೂ ಹೆಲ್ಪ್ ಮಾಡಿದ್ದಾರೆ ನನ್ನ ಮಕ್ಕಳು. ಹಾಗೆಯೇ ನನ್ನ ಆಫರ್ ಲೆಟರಲ್ಲಿ ಆಗಿರ್ಬೋದು, ಅಫಿಡವಿಟ್ಸ್ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಸ್ಮಾಲ್ ಆರ್ ಬಿಗ್ ಎಲ್ಲನೂ ನನಗೆ ಹೆಲ್ಪ್ ಮಾಡಿ ಅದಕ್ಕೆ ಏನು ಮಾಡಬೇಕನ್ನೋದು ಪ್ರತಿಯೊಂದು ನನ್ನ ಮಿಸ್ಟೇಕ್ಸ್ ಪ್ರತಿಯೊಂದೂ ಅವ್ರು ಕರೆಕ್ಟು ಮಾಡಿದ್ದಾರೆ ಅದರಲ್ಲಿ. ಅದಕ್ಕೆ ನಾನು ವರ್ಡ್ಸ್ ಇಲ್ಲ ಏನು ಹೇಳೋದಕ್ಕೆ ಇನ್ಮೇಲೆ. ಸೊ ಹಾಗೆ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಈ ಕನ್ಸಲ್ಟೆನ್ಸಿನ ದಯವಿಟ್ಟು ಪ್ರಿಫರ್ ಮಾಡಿ. ವಿಜಯನಗರಲ್ಲಿದ್ದೀರಾ ಅಥವಾ JP ನಗರಲ್ಲಿದ್ದೀರಾ ಅಥವಾ ಯಾವ ವಾಚ್ದಲ್ಲಿರೋ ಅಥವಾ ದೊಡ್ಡಕಲ್ಸನ ಕನಕಪುರ ಮಾಗಡಿ ರೋಡ್ ಯಾವುದ್ರಲ್ಲಿದ್ದೀರೋ ಎಲ್ಲ ಸ್ಟೂಡೆಂಟ್ಸ್ ಇಷ್ಟೇ ಹೇಳೋದು ನಾನಂತೂ. ದಯವಿಟ್ಟು ಇಲ್ಲಿಗೆ ಬನ್ನಿ. ನಿಮಗೆ ಬೆಸ್ಟ್ ನಿಮಗೆ ಏನು ನಿಮಗೆ ಸರ್ವಿಸ್ ಬೇಕು ಇಲ್ಲಿ ಪ್ರೊವೈಡ್ ಮಾಡೋ. ಐ ಲವ್ ದಿಸ್ ಕನ್ಸಲ್ಟೆನ್ಸಿ. ಐ ನೆವರ್ ಫರ್ಗೆಟ್ ಟಿಲ್ ಮೈ ಡೇ. ಬಿಕಾಸ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಕನ್ಸಲ್ಟೆನ್ಸಿ. ಥ್ಯಾಂಕ್ ಯು.